ನಮಸ್ತೆ ಎಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ನಿನ್ನೆ ಕ್ಲಾಸಲ್ಲಿ ಅನುಭೋಗಿಯ ಮಿಗುತೆ ಇರ್ತಕ್ಕಂತಹ ಪ್ರಾಯೋಗಿಕ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಹೊಸ ಟಾಪಿಕ್ ಔದಾಸೀನ್ಯ ವಕ್ರರೇಖೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ PUನಲ್ಲಿ ಇದರ ಬೇಸಿಕ್ ನಾಲೆಡ್ಜನ್ನು ಪಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಇಳಿಮುಖ ಸೀಮಾಂತ ತುಷ್ಟಿ ಕೂಡ ಮತ್ತು ಔದಾಸೀನ್ಯ ವಕ್ರರೇಖೆ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದಿಂದಲೇ ಔದಾಸೀನ್ಯ ವಕ್ರರೇಖೆ ಥಿಯರಿ ಅಂತಕ್ಕಂಥದ್ದು ಹುಟ್ಕೊಂಡಿದ್ದು. ಔದಾಸೀನ ವಕ್ರರೇಖೆಯ ನಿಯಮ ಅಂತಕ್ಕಂಥದ್ದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದಲೇ ಹುಟ್ಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಔದಾಸೀನ್ಯ ವಕ್ರರೇಖೆ ನಿಯಮ ಅಂತಕ್ಕಂಥದ್ದು ಒಂದು ವಿಶೇಷವಾದಂತಹ ತುಷ್ಟುಗುಣದ ನಿಯಮವಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಮಾರ್ಷಲ್ರವರು ಪ್ರತಿಪಾದಿಸಿದಂತಹ ತುಷ್ಟಿಗುಣದ ವಿಶ್ಲೇಷಣೆಯಲ್ಲಿ ಹಲವಾರು ದೋಷಗಳಿರೋದನ್ನು ಪರಿಗಣಿಸಿದ ಕೆಲವು ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಇವರು ತುಷ್ಟಿಗುಣ ನಿಯಮಕ್ಕೆ ಬದಲಾಗಿ ಹೊಸದೊಂದು ಮೀಮಾಂಸೆಯ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಕಲ್ಪನೆಗೆ ಒಳಗಾಗಿ ಈ ಔದಾಸೀನ ವಕ್ರರೇಖೆಯ ವಿಶ್ಲೇಷಣೆಯನ್ನು ಪ್ರತಿಪಾದಿಸೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ತುಷ್ಟಿಗುಣ ನಿಯಮಕ್ಕೆ ಪ್ರತಿಕ್ರಿಯೆಯಾಗಿ ಮೂಡಿ ಬಂದಂತಹ ಔದಾಸೀನ ವಕ್ರರೇಖೆ ವಿಶ್ಲೇಷಣೆಗೆ ಜನ್ಮ ಕೊಟ್ಟವರು ಎಡ್ಜ್ವರ್ತ್. 1981ರಲ್ಲಿ ಎಡ್ಜ್ವರ್ತ್ ಔದಾಸೀನ ವಕ್ರರೇಖೆಯ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಔದಾಸೀನ ವಕ್ರರೇಖೆಗೆ ಒಂದು ಔದಾಸೀನ ವಕ್ರರೇಖೆಗೆ ಜನ್ಮವನ್ನು ನೀಡಿದಂತಹ ಅದರ ಹುಟ್ಟಿಗೆ ಕಾರಣ ಆದವರು ಎಡ್ಜ್ವರ್ತ್ ಅಂತ ಕರಿತೀವಿ. ಎಡ್ಜ್ವರ್ತ್ ಆಯಿತಾ, ಅರ್ಥಶಾಸ್ತ್ರಜ್ಞ. ಇವರ ನಂತರ 1892ರಲ್ಲಿ ಫಿಶರ್ ಅವರು ಅಮೇರಿಕ ತಜ್ಞ ಈ ಮೀಮಾಂಸೆಯನ್ನು ಮತ್ತಷ್ಟು ಬೆಳೆಸ್ತಾ ಹೋಗ್ತಾನೆ. ಹಾಗೆಯೇ ವರ್ಷ ಕಳೀತಾ ಪ್ರತಿಯೊಂದು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತಹ ವಿಶ್ಲೇಷಣೆಗಳನ್ನು ಮಾಡಬೇಕಾದ್ರೆ ಔದಾಸೀನ ವಕ್ರರೇಖೆಗೆ ಹೊಸದಾದಂತಹ ಒಂದು ಪ್ರತಿಕ್ರಿಯೆಗಳನ್ನು ಅಥವಾ ಹೊಸದಾದಂತಹ ಒಂದು ಬೆಳವಣಿಗೆಗೆ ಅವಕಾಶಗಳನ್ನು ಇವುಗಳು ಕೊಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ JRX ಮತ್ತು ಅಲೆನ್ಸ್ ರವರು ತಮ್ಮ ಮೌಲ್ಯ ಸಿದ್ಧಾಂತದ ಒಂದು ಪುನರ್ ಪರಿಕಲ್ಪನೆ ಅನ್ನುವಂತಹ ಲೇಖನವನ್ನು ಬರೀತಾರೆ. ಇದೊಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡ್ತಕ್ಕಂತಹ ಒಂದು ಪುಸ್ತಕವಾಗಿ ಇರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದೇ ಆಧಾರದ ನಂತರ 1939ರಲ್ಲಿ ಇಕ್ಸ್ ತನ್ನ ಮೌಲ್ಯ ಮತ್ತು ಬಂಡವಾಳ ಅನ್ನುವಂತಹ ಗ್ರಂಥದಲ್ಲಿ ಔದಾಸೀನ ವಕ್ರರೇಖಾ ವಿಶ್ಲೇಷಣೆಗೆ ಒಂದು ಹೊಸ ವಿಶ್ಲೇಷಣಾ ವಿಧಾನವನ್ನೇ ಕೊಡ್ತಾನೆ. ಅದಕ್ಕೆ ತನ್ನದೇ ಆದಂತಹ ಒಂದು ವಿಶ್ಲೇಷಣಾ ಸ್ಥಾನಮಾನವನ್ನು ಇಲ್ಲಿ ಕೊಡೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ವಿಶ್ಲೇಷಣೆ ಇಕ್ಸ್ನಿಂದಲೇ ಪ್ರತಿಪಾದಿಸಲಾಯಿತು ಅಂತಕ್ಕಂತಹ ಒಂದು ಪ್ರತಿಕ್ರಿಯೆ ಉಟ್ಕೊಳ್ಳೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಲವಾರು ಆರ್ಥಿಕ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ಔದಾಸೀನ ವಕ್ರರೇಖೆ ಅಂತಕ್ಕಂಥದ್ದು ತುಂಬ ಬಹಳ ಸ್ಥಾನಮಾನಗಳನ್ನು ತನಗೆ ಅಳವಡಿಕೆ ಮಾಡ್ಕೊಳ್ಳೋದನ್ನು ನಾವಿಲ್ಲಿ ಕಾಣ್ತೀವಿ. ಭಾಳ ತುಂಬಾ ಬಳಕೆಯಾಗ್ತಾ ಇರ್ತಕ್ಕಂತಹ ಒಂದು ನಿಯಮವಾಗಿ ಪ್ರತಿಯೊಂದು ಮೌಲ್ಯ ಸಿದ್ಧಾಂತಗಳಲ್ಲೂ ಕೂಡ ಔದಾಸೀನ ವಕ್ರರೇಖೆ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಹಾಗಾದರೆ ಈ ಔದಾಸೀನ ವಕ್ರರೇಖೆ ಅಂದರೆ ಏನು? ಇದೇನು ಉಪೇಕ್ಷಿತ ವಕ್ರರೇಖೆ ಅಂತ ಕೂಡ ನಾವು ಕರಿತೀವಿ. ಔದಾಸೀನ ವಕ್ರರೇಖೆ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ತುಷ್ಟುಗುಣ ಅಳೆಯೋದು ಅಸಾಧ್ಯವಾದಂತಹ ಒಂದು ವಿಚಾರ. ಯಾಕೆ ಅಂತ ಅಂದರೆ ಇದೊಂದು ಮಾನಸಿಕ ವಿಚಾರವಾಗಿ ಇರೋದನ್ನು ಕಾಣ್ತೀವಿ. ಅಂದರೆ ಮನಸ್ಸಿಗೆ ಸಂಬಂಧಿಸಿದಂತಹ ಒಂದು ವಿಚಾರವಾಗಿ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಈ ಔದಾಸೀನ ವಕ್ರರೇಖೆ ಅಂತಕ್ಕಂಥದ್ದು ಪ್ರತಿ ಒಂದು ತುಷ್ಟಿಗುಣದ ನಿಯಮಗಳನ್ನು ತಿಳಿಸ್ತಕ್ಕಂತಹ
ರೇಖೆಯಾಗಿ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ತುಷ್ಟಿಗುಣವನ್ನು ಹೋಲಿಸೋದ್ರ ಮೂಲಕವಾಗಿ ಅನುಭೋಗಿ ತನ್ನ ಅನುಭೋಗ ಕ್ರಿಯೆಯನ್ನು ನಡೆಸ್ತಾನೆ ಅನ್ನುವಂತಹ ಹೊಸ ವಿಚಾರವನ್ನು ಈ ಔದಾಸೀನ ವಕ್ರರೇಖೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತಾನೆ. ಅಂದರೆ ಪ್ರತಿಯೊಬ್ಬ ಅನುಭೋಗಿಯೂ ಕೂಡ ತಾನು ಅನುಭೋಗ ಕ್ರಿಯೆಗೆ ಒಳಪಟ್ಟಾಗ ತನ್ನಲ್ಲಿ ಅನೇಕ ಆಯ್ಕೆಗಳನ್ನು ಇಟ್ಕೊಂಡಿರ್ತಾನೆ. ಆ ಆಯ್ಕೆಗಳಲ್ಲಿ ಅಂದರೆ ಆಯ್ಕೆಯ ನಡುವೆ ಹೋಲಿಕೆಗಳನ್ನು ಮಾಡ್ತಾನೆ. ಪ್ರತಿಯೊಂದು ಘಟಕಗಳಿಗೂ ಹೋಲಿಕೆ ಮಾಡ್ತಾನೆ. ಯಾವ ಘಟಕದಿಂದ ತನಗೆ ಅಧಿಕ ಪ್ರಮಾಣದ ತೃಪ್ತಿ ಅಂತಕ್ಕಂಥದ್ದು ದೊರೆಯುತ್ತೆ ಅನ್ನೋದನ್ನು ಅವನು ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ತನ್ನ ಅನುಭೋಗ ಕ್ರಿಯೆಯನ್ನು ನಡೆಸ್ತಾನೆ. ಸೊ ಹಾಗಾಗಿ ಅನುಭೋಗಿ ಇಲ್ಲಿ ಹೋಲಿಸೋದ್ರ ಮುಖಾಂತರವಾಗಿ ಅನುಭೋಗಿಯ ಸಮತೋಲನವನ್ನು ನಿರ್ಧರಿಸಬಹುದು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡಿರ್ತಾನೆ. ವಿವಿಧ ವಸ್ತುಗಳ ನಡುವೆ ಆಯ್ಕೆ ಮಾಡುವಾಗ ಅನುಭೋಗಿ ಯಾವುದರ ಬಗ್ಗೆ ಒಲವು ತೋರಿಸ್ತಾನೆ ಅನ್ನೋದನ್ನೇ ಔದಾಸೀನ್ಯ ವಕ್ರರೇಖೆ ತಿಳಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಅನುಭೋಗ ಕ್ರಿಯೆಯಲ್ಲಿ 2 ವಸ್ತುಗಳು ಇವೆ ಅಂತ ಅಂದ್ಕೊಂಡೋದಾದರೆ, ಅಂದರೆ ಕಿತ್ತಳೆ ಮತ್ತು ಸೇಬಿನ ಹಣ್ಣು 2 ವಸ್ತುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಅನುಭೋಗಿ ಇವೆರಡರ ನಡುವೆ ಆಯ್ಕೆ ಮಾಡ್ತಾನೆ. ಕಿತ್ತಳೆಗಿಂತ ಸೇಬಿನ ಹಣ್ಣು ನನಗೆ ಹೆಚ್ಚಿನದಾದಂತಹ ತುಷ್ಟಿಗುಣವನ್ನು ನೀಡುತ್ತೆ ಅನ್ನೋದನ್ನು ಅವನು ಅರಿತಾಗ ಅವನು ಕಿತ್ತಳೆ ಹಣ್ಣನ್ನು ತ್ಯಾಗ ಮಾಡಿ ಅಥವಾ ಅದರ ಘಟಕವನ್ನು ಕಡಿಮೆ ಮಾಡಿ ಸೇಬಿನ ಹಣ್ಣಿನ ಘಟಕವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ಅವನ ಒಲವು ಸೇಬಿನ ಹಣ್ಣಿನ ಕಡೆಗೆ ಇದೆ ಎಂದು ಸುಲಭವಾಗಿ ತೀರ್ಮಾನಕ್ಕೆ ನಾವು ಬರ್ಬೋದು. ಸೊ ಆ ಪ್ರಕಾರವಾಗಿ ಅನುಭೋಗಿಗೆ ಕಿತ್ತಳೆ ಹಣ್ಣಿಗಿಂತ ಸೇಬಿನ ಹಣ್ಣಿಗಿಂತ ಹೆಚ್ಚು ತೃಪ್ತಿ ದೊರೆಯುತ್ತೆ ಅನ್ನುವಂತಹ ಒಂದು ನಿರ್ಣಯವನ್ನು ಅವನು ತಲುಪ್ತಾನೆ. ಈ ತುಷ್ಟಿಗುಣ ವಿಶ್ಲೇಷಣೆಯನ್ನು ಪ್ರತಿಪಾದಿಸುವಂತೆ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಬಗೆಗೆ ಮಾತ್ರ ಆಸಕ್ತಿಯನ್ನು ಹೊಂದಿರ್ತಾನೆ. ಒಂದು ನಿರ್ದಿಷ್ಟ ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ಹೊಂದಿರೋದಿಲ್ಲ ಅನ್ನುವಂತಹ ಔದಾಸೀನ ವಕ್ರರೇಖೆ ಇಲ್ಲಿ ಭಾವಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ತನ್ನ ಅನುಭೋಗ ಕ್ರಿಯೆಯಲ್ಲಿ ಅವನು ಒಂದೇ ವಸ್ತುವಿನ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿರೋದಿಲ್ಲ. ವಿವಿಧ ವಸ್ತುಗಳನ್ನು ಹೋಲಿಕೆ ಮಾಡಿ ಅವುಗಳ ಮೂಲಕ ತನಗೆ ಯಾವ ವಸ್ತು ಅಧಿಕ ತೃಪ್ತಿ ದೊರಕಿಸ್ಕೊಡುತ್ತೆ ಅನ್ನೋದನ್ನು ನಿರ್ಧಾರ ಮಾಡಿ ಆ ವಸ್ತುವಿಗೆ ಹೆಚ್ಚಿನ ಒಲವನ್ನು ಕೊಡೋದನ್ನು ನಾವಿಲ್ಲಿ ಕಾಣ್ತೀವಿ. ಸಮಯದಲ್ಲಿ ಅನುಭೋಗಿ 2 ವಸ್ತುಗಳ ಅನೇಕ ಸಂಯೋಜನೆಗಳ ನಡುವೆ ಒಂದರ ಬಗೆಗೆ ಅಧಿಕ ಪ್ರಮಾಣದ ಒಲವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ತುಷ್ಟಿಗುಣ ಅನ್ನುವಂತಹ ಪದಕ್ಕೆ ಔದಾಸೀನ ವಕ್ರರೇಖಾ ವಿಶ್ಲೇಷಣೆ ತೃಪ್ತಿ ಅನ್ನುವಂತಹ ಪದವನ್ನು ಇಲ್ಲಿ ಬಳಕೆ ಮಾಡಿದೆ. ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ನಾವು ತುಷ್ಟಿಗುಣ ಅನ್ನುವಂತಹ ಪದದ ಹೆಚ್ಚಿನ ಬಳಕೆ ಆಗ್ತಾ ಇರೋದನ್ನು ಕಾಣ್ವಿ. ಆದರೆ ಇಲ್ಲಿ ಔದಾಸೀನ ವಕ್ರರೇಖೆ ತುಷ್ಟಿಗುಣಕ್ಕೆ ಬದಲಾಗಿ ವಸ್ತುವಿನಲ್ಲಿ ನಿಜವಾಗಿಯೂ ದೊರೆಯುವಂತಹ ತೃಪ್ತಿಯನ್ನು ತೆಗೆದುಕೊಳ್ತಾ ಇದೆ. ಆ ತೃಪ್ತಿ ಅನ್ನುವಂತಹ ಪದವನ್ನು ಇಲ್ಲಿ ಬಳಕೆ ಮಾಡ್ತಾರೆ. ಒಂದು ಸಂಯೋಜನೆಯು ಇನ್ನೊಂದು ಸಂಯೋಜನೆಗಿಂತ ಹೆಚ್ಚು ತೃಪ್ತಿಯನ್ನು ನೀಡುವಂತಿರಬಹುದು. ಆಗ ಅನುಭೋಗಿ ಹೆಚ್ಚು ತೃಪ್ತಿಯನ್ನು ನೀಡುವಂತಹ ಸಂಯೋಜನೆಯ ಬಗ್ಗೆ ತನ್ನ ಗಮನವನ್ನು ಕೇಂದ್ರೀಕರಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದ್ದರಿಂದ ಇದನ್ನು ಒಲವಿನ ಮಾರ್ಗ ಅಂತ ಕೂಡ ಕರೀತಾ ಹೋಗ್ತೀವಿ. ಸೊ ಇಲ್ಲಿ ಸಂಯೋಜನಾ ಘಟಕಗಳನ್ನು ತೆಗೆದುಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, 1ನೇ ಸಂಯೋಜನೆಗಿಂತ 2ನೇ ಸಂಯೋಜನೆ ಹೆಚ್ಚು ತೃಪ್ತಿಯನ್ನು ನೀಡುವಂತಿದ್ರೆ ಅದು ಉತ್ತಮವಾದಂತಹ ಸ್ಥಾನದಲ್ಲಿದೆ ಅನ್ನುವಂತಹ ಅರ್ಥವನ್ನು ಇದು ಕೊಡುತ್ತೆ. ತೃಪ್ತಿಯ ಆಧಾರದ ಮೇಲೆ ಇಲ್ಲಿ ಸ್ಥಾನಗಳನ್ನು ನಿರ್ಧಾರ ಮಾಡೋದನ್ನು ಕೂಡ ನಾವು ಗಮನಿಸ್ಬೋದಾಗಿರುತ್ತೆ. 1ನೇಯ 2ನೇಯ ಅಥವಾ 3ನೇ ಅನ್ನುವಂತಹ 1 ಮತ್ತು 2 3 ಈ ರೀತಿಯಾದಂತಹ ಸ್ಥಾನಗಳ ನಿರ್ಧಾರವೂ ಕೂಡ ಇಲ್ಲಿ ಒಂದು ಸಂಯೋಜನೆಯ ಮೂಲಕವಾಗಿ ಸ್ಥಾನಗಳ ನಿರ್ಣಯ ಮಾಡೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಏಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ
ವಸ್ತುಗಳ ಆಯ್ಕೆಯ ಕ್ರಿಯೆ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಸೊ ಈಗಿರಬೇಕಾದ್ರೆ ಪ್ರತಿಯೊಂದು ವಸ್ತುವಿಗೂ ಕೂಡ ನಮ್ಮ ಆಯ್ಕೆಯಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನಮಾನಗಳು ದೊರೆಯೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲು ಎರಡು ಅನ್ನುವಂತಹ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ವಸ್ತುಗಳನ್ನು ನಮ್ಮ ಮುಂದೆ ಇಟ್ಟಾಗ ಇಷ್ಟರಲ್ಲಿ ಯಾವುದಾದ್ರೂ ಒಂದು 3 ಆಯ್ಕೆ ಮಾಡ್ಕೊ ಅಂತ ಅಂದಾಗ ನೀವೇನು ಮಾಡ್ತೀರಾ, ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಪ್ರಿಫರೆನ್ಸು ಅಂತ ಕೊಡ್ತೀರಾ ಅಲ್ವಾ. ಸೊ ಹಾಗೇ ಅದು ಫಸ್ಟ್ ಸೆಕೆಂಡು ಥರ್ಡ್ ಅಂತ ಏನು ಕೊಡ್ತೀರಾ ಅಂತ ಹೇಳಿದ್ರೆ ನಮ್ಮ ಮೊದಲನೇ ಆಯ್ಕೆ ನಮ್ಮ ಅಧಿಕ ತೃಪ್ತಿಯಾಗಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಸ್ಥಾನವನ್ನು ನಿರ್ಣಯವನ್ನು ಮಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಲಭ್ಯವಿರತಕ್ಕಂತಹ 2 ಸಂಯೋಜನೆಗಳು ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವಂತಹ ತುಷ್ಟಿಗುಣವನ್ನು ಇಲ್ಲಿ ಹೊಂದಿರುತ್ತೆ. ಅಂದರೆ ಕಿತ್ತಳೆ ಹಣ್ಣು, ಸೇಬು ಎರಡೂ ಕೂಡ ಒಂದೇ ತುಷ್ಟಿಗುಣವನ್ನು, ಎರಡನ್ನು ಸೇವನೆ ಮಾಡಿದಾಗ ಒಂದೇ ರೀತಿಯಾದಂತಹ ತೃಪ್ತಿ ನಮಗೆ ದೊರೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಸೊ ಆಗ ಅನುಭೋಗಿ 2 ಬಗೆಯ ಸಮಾನವಾದಂತಹ ತುಷ್ಟಿಗುಣವನ್ನು ಅಥವಾ ತೃಪ್ತಿಯನ್ನು ಹೊಂದಿದ್ದಾನೆ ಅನ್ನೋದನ್ನು ತಿಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಅನುಭೋಗಿ 2 ಸಂಯೋಜನೆಗಳ ನಡುವೆ ಔದಾಸೀನ್ಯದಿಂದಿದ್ದಾನೆ ಅನ್ನುವಂತಹ ಒಂದು ಕನ್ಕ್ಲೂಷನ್ನು ಇಲ್ಲಿ ಉಪಸಂಹಾರ ಅಥವಾ ಉಪೇಕ್ಷೆ ಅಂತಕ್ಕಂಥದ್ದು ಬರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆಯಿತಾ? ಅಂದರೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವಂತಹ 2 ವಸ್ತುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖಾಚಿತ್ರಕ್ಕೆ ನಾವು ಔದಾಸೀನ ವಕ್ರರೇಖೆ ಅಥವಾ ಉಪೇಕ್ಷಾ ವಕ್ರರೇಖೆ ಅಂತ ಕರಿತೀವಿ. ಒಂದೇ ತೆರನಾದಂತಹ ತೃಪ್ತಿಯನ್ನು ನೀಡುವ 2 ವಸ್ತುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆಯೇ ಔದಾಸೀನ ವಕ್ರರೇಖೆ. ಅರ್ಥ ಆಯ್ತಾ? ಔದಾಸೀನ್ಯ ವಕ್ರರೇಖೆ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾನೆ, ಔದಾಸೀನ್ಯ ವಕ್ರರೇಖೆ ಎಂದರೇನು ಅಂತ. ಹಂಗೆ ಕೇಳಿದಾಗ ಔದಾಸೀನ್ಯ ವಕ್ರರೇಖೆ ಅಂತ ಹೇಳಿದ್ರೆ 2 ಸಂಯೋಜಕಗಳ ನಡುವೆ ಒಂದೇ ರೀತಿಯಾದಂತಹ ತೃಪ್ತಿಯನ್ನು ನೀಡ್ತಕ್ಕಂತಹ, ಅಂದರೆ ತೃಪ್ತಿಯನ್ನು ನೀಡುವಂತಹ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೇಖೆಗೆ ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ಆಯಿತಾ? ಔದಾಸೀನ ವಕ್ರರೇಖಾ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅನೇಕ ವಿಶ್ಲೇಷಣೆಗಳನ್ನು, ಅದಕ್ಕಿಂತ ಮುಂಚೆ ಅವುಗಳು ಹೊಂದಿರತಕ್ಕಂತಹ ಕಲ್ಪನೆಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಆ ರೀತಿಯಾದಂತಹ ಕಲ್ಪನೆಗಳು ಯಾವುದ್ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಅನುಭೋಗಿಗಳ ಪೂರ್ಣ ಜ್ಞಾನ. ಒಬ್ಬ ಅನುಭೋಗಿ ತಾನು ಅನುಭೋಗನೆಗೆ ಒಳಪಡಿಸ್ತಾ ಇರ್ತಕ್ಕಂತಹ ವಸ್ತುವಿನ ಬಗೆಗೆ ಪೂರ್ಣವಾದಂತಹ ಜ್ಞಾನವನ್ನು ಅವನಲ್ಲಿ ಹೊಂದಿರಬೇಕಾಗಿರುತ್ತೆ. ಅನುಭೋಗಿ ಮತ್ತು ಅನುಭೋಗದ ನಿರ್ಧಾರಗಳ ಬಗೆಗೆ ಅವನಲ್ಲಿ ಜ್ಞಾನ ಅಂತಕ್ಕಂಥದ್ದು ಇದ್ದರೆ ಹೊಂದಿರೋದು ಇಲ್ಲಿ ಅವಶ್ಯಕ ಆಗಿರುತ್ತೆ. ಅಂದರೆ ವಸ್ತುಗಳ ಬೆಲೆ, ಅವುಗಳು ನೀಡುವಂತಹ ತೃಪ್ತಿ, ಈ ರೀತಿ ಮುಂತಾದಂತಹ ಅಂಶಗಳ ಮೇಲೆ ಅವನ ಅರಿವು ಇರಬೇಕು. ಯಾವ ವಸ್ತುವನ್ನು ಎಷ್ಟು ಬೆಲೆಗೆ ನಾನು ಕೊಂಡ್ಕೊಂಡ್ರೆ ನನಗೆ ಅದರಿಂದ ತೃಪ್ತಿಯ ಪ್ರಮಾಣ ಅಧಿಕವಾಗಿ ಇರುತ್ತೆ ಅನ್ನುವಂತಹ ಒಂದು ಅರಿವು ಅವನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅನುಭೋಗಿಯ ಪೂರ್ಣ ಜ್ಞಾನವನ್ನು ಇಲ್ಲಿ ತೆಗೆದುಕೊಳ್ಳೋದನ್ನು ನಾವು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟು ಎರಡನೇ ಪರಿಕಲ್ಪನೆ ಅಥವಾ ಕಲ್ಪನೆ ಯಾವುದಪ್ಪ ಅಂತ ಹೇಳಿದರೆ, ಅನುಭೋಗಿಯ ವಿಚಾರಶೀಲತೆ. ಜ್ಞಾನ ಮತ್ತು ವಿಚಾರಶೀಲತೆ ಎರಡೂ ಕೂಡ ಬೇರೆ ಬೇರೆ. ಆಯಿತಾ? ವಿಚಾರಶೀಲತೆ ಇದು ಅವನ ವರ್ತನೆಗೆ ಸಂಬಂಧಿಸಿದಂತಹ ಒಂದು ವಿಚಾರ ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಅನುಭೋಗಿಯು ವಿಚಾರಶೀಲನಾಗಿ ವರ್ತಿಸ್ತಾನೆ ಅನ್ನುವಂಥದ್ದು ಇದರ ಮತ್ತೊಂದು ಪರಿಕಲ್ಪನೆಯಾಗಿ ಇರೋದನ್ನು ಕಾಣ್ತೀವಿ. ಅಂದರೆ ಅವನ ಆಯ್ಕೆಯ ಪ್ರಕ್ರಿಯೆಗಳನ್ನು ಇಲ್ಲಿ ನಾವು ತೆಗೆದುಕೊಂಡಾಗ, ಅವನ ಆಯ್ಕೆಯನ್ನು ತೆಗೆದುಕೊಂಡಾಗ ವಿಚಾರಶೀಲದಿಂದ ಅವನ ಆಯ್ಕೆ ಅಂತಕ್ಕಂಥದ್ದು ನಡೆಯುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಅವನು ಮಾಡ್ತಕ್ಕಂತಹ ಖರ್ಚಿನಿಂದ ಆ ವಸ್ತುವನ್ನು ಯಾವ ಬೆಲೆಗೆ ಕೊಂಡ್ಕೋತಾ ಇದ್ದಾನೋ ಅದು ಆ ಬೆಲೆಗಿಂತನೂ ಕೂಡ ಅವನಿಗೆ ಆ ವಸ್ತುವಿನಿಂದ ದೊರೆತಾ ಇರ್ತಕ್ಕಂತಹ ತೃಪ್ತಿ ಗರಿಷ್ಠವಾಗಿದೆಯಾ, ಗರಿಷ್ಠ ತೃಪ್ತಿಯನ್ನು ಅವನು ಪಡ್ಕೊಳ್ತಾ ಇದ್ದಾನಾ, ಈ ರೀತಿಯಲ್ಲಿ ಅವನು ಅನುಭೋಗವನ್ನು
ಹೊಂದಿಸ್ಕೊಳ್ಳೋದ್ರ ಮೂಲಕ ತನ್ನ ವಿಚಾರಶೀಲತೆಯನ್ನು ಇಲ್ಲಿ ತೋರ್ಪಡಿಸ್ತಾನೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಆಯಿತಾ? ಆಗಲೇ ಹೇಳಿದಾಗೆ ಅನುಭೋಗಿಯ ಮಿಗುತೆಯನ್ನು ಇಲ್ಲಿ ಆಧಾರವಾಗಿಟ್ಕೊಂಡು ಈ ಪಾಯಿಂಟಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಹೇಗೆ ಅನುಭೋಗಿಯ ಮಿಗುತೆಯಲ್ಲಿ ಅನುಭೋಗಿ ತಾನು ಕೊಡ್ತಾ ಇರ್ತಕ್ಕಂತಹ ಬೆಲೆಗಿಂತ ಗರಿಷ್ಠ ಮಟ್ಟದಲ್ಲಿ ಉತ್ಪಾದನೆಯನ್ನು ಅವನು ಎಕ್ಸ್ಪೆಕ್ಟ್ ಮಾಡ್ತಾನೋ, ತೃಪ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾನೋ, ಅದೇ ರೀತಿಯಾಗಿ ಇಲ್ಲಿ ವಿಚಾರಶೀಲನನ್ನಾಗಿ ಅವನು ವರ್ತನೆ ಮಾಡ್ತಾನೆ. ನಾನು ಯಾವ ವಸ್ತುವನ್ನು ಇಂತಿಷ್ಟು ಬೆಲೆಗೆ ಕೊಟ್ಟು ಕೊಂಡ್ಕೊತಾ ಇದ್ದೀನೋ ಆ ವಸ್ತುವಿಗೆ ಕೊಡ್ತಾ ಇರ್ತಕ್ಕಂತಹ ಬೆಲೆ ಅದರಿಂದ ದೊರೆತಾ ಇರ್ತಕ್ಕಂತಹ ತೃಪ್ತಿಗಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಆಗ ಮಾತ್ರ ಅವನಿಗೆ ಅಧಿಕ ತೃಪ್ತಿ, ಗರಿಷ್ಠ ತೃಪ್ತಿ ಅಂತಕ್ಕಂಥದ್ದು ದೊರೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ಸಂಯೋಜನೆಗಳ ನಡುವೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಆಗಲೇ ಹೇಳಿದೆ, ಅನೇಕ ಕಾಂಬಿನೇಷನ್ಸ್ಗಳಿರುತ್ತೆ. ಸೊ ಈ ರೀತಿ ಅನೇಕ ಸಂಯೋಜನೆಗಳನ್ನು ಒಳಗೊಂಡು ಆ ಸಂಯೋಜನೆಗಳ ನಡುವೆ ಆಯ್ಕೆ ಅಂತಕ್ಕಂಥದ್ದು ನಡೀತಾ ಹೋಗೋದನ್ನು ಕಾಣ್ತೀವಿ. ಒಂದೊಂದು ಸಂಯೋಜನೆಯಿಂದ ದೊರೆಯುವಂತಹ ತೃಪ್ತಿಯನ್ನು ಅಂದಾಜು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಇನ್ನೊಂದು ಸಂಯೋಜನೆಯಿಂದ ದೊರೆಯುವಂತಹ ತೃಪ್ತಿಯೊಡನೆ ಹೋಲಿಕೆ ಮಾಡಿ ಅನುಭೋಗಿ ಇಲ್ಲಿ ಹೋಲಿಕೆ ಮಾಡಿ ಅನುಭೋಗ ಕ್ರಿಯೆಯನ್ನು ನಡೆಸ್ತಾ ಹೋಗೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಆಯಿತಾ? ಇನ್ನು ನೆಕ್ಸ್ಟು ಸ್ಥಾನ ನಿರ್ಣಯದ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆಗಲೇ ಹೇಳಿದಾಗೆ, ವಿವರಣೆಯಲ್ಲಿ ಹೇಳಿದಾಗೆ, ವಿವಿಧ ಸಂಯೋಜನೆಗಳ ನಡುವೆ ಯಾವುದು ಅಧಿಕ ತೃಪ್ತಿ ನೀಡ್ತಾ ಇದೆ, ಕಡಿಮೆ ತೃಪ್ತಿ ನೀಡ್ತಾ ಇದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಸ್ಥಾನಗಳನ್ನು ನಿರ್ಣಯ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಆಲ್ರೆಡಿ ತಿಳಿಸಿದೆ. ಸೊ ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾರೆ. ವಿವಿಧ ಸಂಯೋಜನೆಗಳು ನೀಡುವಂತಹ ತೃಪ್ತಿಯ ಆಧಾರದಲ್ಲಿ ಅವುಗಳಿಗೆ ಸ್ಥಾನಗಳನ್ನು ನಿರ್ಣಯ ಮಾಡ್ತಾ ಹೋಗ್ತಾರೆ. 1ನೆಯ 2ನೆಯ 3ನೆಯ ಸ್ಥಾನಗಳನ್ನು ನಿರ್ಣಯ ಮಾಡ್ತಾ ಹೋಗೋದನ್ನು ಕಾಣ್ತೀವಿ. ಅಂದರೆ 1ನೆಯ ಸಂಯೋಜನೆಗಿಂತ 2ನೆಯ ಸಂಯೋಜನೆ ತೃಪ್ತಿಯನ್ನು ನೀಡುವಂತಿದ್ದರೆ ಅದನ್ನು ಉತ್ತಮವಾದಂತಹ ಸಾಮರ್ಥ್ಯ ಹೊಂದಿರುವುದು ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ 1ನೇ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡಿದಾಗ ಅದರ ನೀಡ್ತಕ್ಕಂತಹ ತೃಪ್ತಿಗಿಂತ 2ನೇ ಕಿತ್ತಳೆ ಹಣ್ಣು ನೀಡುವಂತಹ ತೃಪ್ತಿಯ ಭಾಗ ಜಾಸ್ತಿ ಇದೆ ಅಂತಂದಾಗ ಅಲ್ಲಿ 2ನೆಯ ಕಿತ್ತಳೆ ಹಣ್ಣು ಉತ್ತಮವಾದದ್ದು, ಅದಕ್ಕೆ 1ನೆಯ ಸ್ಥಾನ. ಸೊ 1ನೇ ಕಿತ್ತಳೆ ಹಣ್ಣಿಗೆ 2ನೆಯ ಸ್ಥಾನ ಅನ್ನುವಂತಹ ಸ್ಥಾನಗಳ ನಿರ್ಣಯವನ್ನು ಅವುಗಳು ನೀಡುವಂತಹ ತೃಪ್ತಿಗೆ ಆಧಾರವಾಗಿ ಇಟ್ಕೊಂಡು ಇಲ್ಲಿ ನೀಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಆಯಿತಾ? ನಾವು ಅಷ್ಟೇ ನಮಗೆ ತುಂಬ ಅವಶ್ಯಕ, ತುಂಬ ಜಾಸ್ತಿ ತೃಪ್ತಿಯನ್ನು ನೀಡ್ತಕ್ಕಂತಹ ವಸ್ತುವಿಗೆ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಹೇಗೆ ಕೊಡ್ತೀವೋ ಸೊ ಹಾಗೆ ಇಲ್ಲಿ ನಾವು ಅನುಭೋಗ ಕ್ರಿಯೆಯಲ್ಲೂ ಕೂಡ ವಸ್ತುಗಳಿಗೆ ಸ್ಥಾನವನ್ನು ನೀಡುವುದರ ಮುಖಾಂತರವಾಗಿ ಅನುಭೋಗ ಕ್ರಿಯೆಯ ಆಯ್ಕೆಗಳನ್ನು ವಿವಿಧ ಸಂಯೋಜನೆಗಳ ನಡುವೆ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನು ವಿಭಿನ್ನ ಒಲವು. ಆಗಲೇ ಹೇಳಿದಾಗೆ ವಿವಿಧ ಸಂಯೋಜನೆಗಳ ಬಗೆಗೆ ಅನುಭೋಗಿ ಅನೇಕ ವಿಧವಾದಂತಹ ಬೇರೆ ಬೇರೆ ರೀತಿಯಾದಂತಹ ಒಲವುಗಳನ್ನು ತೋರ್ತಾ ಹೋಗ್ತಾನೆ. ಅಥವಾ ಅವುಗಳ ನಡುವೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಉಪೇಕ್ಷೆಯನ್ನು, ಅಂದರೆ ಔದಾಸೀನ್ಯವನ್ನು ಮಾಡೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಒಂದು ಸಂಯೋಜನೆಕ್ಕಿಂತ ಇನ್ನೊಂದು ಸಂಯೋಜನೆ ಹೆಚ್ಚು ತೃಪ್ತಿಯನ್ನು ನೀಡುವಂತಿದ್ರೆ ಅದರ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರ್ತಾನೆ. ಆಯಿತಾ? ಯಾವ ಸಂಯೋಜನೆಯಿಂದ ಅವನಿಗೆ ಅಧಿಕ ತೃಪ್ತಿ ಸಿಗುತ್ತೋ ಆ ಸಂಯೋಜನೆಗೆ ಅವನ ಒಲವು ಅಧಿಕವಾಗಿ ಇರುತ್ತೆ ಅಂತ ಹೇಳ್ತಾರೆ. ಎರಡೂ ಸಂಯೋಜನೆಗಳಿಂದನೂ ಕೂಡ ಒಂದೇ ಮಟ್ಟದ ತೃಪ್ತಿ ಏನಾದ್ರೆ ಅವನಿಗೆ ದೊರಕಿದ್ರೆ, ಒಂದೇ ತೆರನಾದಂತಹ ತೃಪ್ತಿಯನ್ನು ಅವನು ಪಡ್ಕೊಂಡ್ರೆ, ಯಾವುದನ್ನು ಕೊಂಡ್ಕೊಂಡ್ರೂ ಕೂಡ ಅಥವಾ ಅನುಭೋಗ ಕ್ರಿಯೆಯಲ್ಲಿ ಯಾವ ವಸ್ತುವನ್ನು ಅವನು ಅನುಭೋಗ ಕ್ರಿಯೆಗೆ ಒಳಪಡಿಸಿದ್ರೂ ಕೂಡ ಒಂದೇ ರೀತಿಯಾದಂತಹ ಉಪೇಕ್ಷೆಯನ್ನು, ಅಂದರೆ ತನ್ನ ಅನುಭವವನ್ನು ಇಲ್ಲಿ ವ್ಯಕ್ತಪಡಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಅನುಭೋಗಿಯು ವಿಭಿನ್ನ ಒಲವುಗಳನ್ನು ತೋರಿಸ್ತಾನೆ, ಹಾಗೆ ಅವುಗಳಲ್ಲಿ ವಿವಿಧ ರೀತಿಯಾದಂತಹ ಉಪೇಕ್ಷೆಗಳನ್ನು ಕೂಡ ಮಾಡ್ತಾ ಹೋಗ್ತಾನೆ. ಒಂದು ವೇಳೆ ಎರಡೂ ವಸ್ತುಗಳು ಒಂದೇ ರೀತಿಯಾದಂತಹ ತೃಪ್ತಿಯನ್ನು ಅವನಿಗೆ ದೊರೆಯುವ ರೀತಿಯಲ್ಲಿ ಇದ್ದರೆ ಎರಡು ವಸ್ತುವಿನ ಮೇಲೂ ಕೂಡ ಅವನ ಒಲವು ಅಧಿಕವಾಗೇ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಲವಿನಲ್ಲಿ ಅನುಭೋಗಿ
ಒಂದೇ ರೀತಿಯಾಗಿ ಇರಲ್ಲ, ವಿಭಿನ್ನತೆಯಿಂದ ಇರ್ತಾನೆ, ವಿಭಿನ್ನ ರೀತಿಯಾದಂತಹ ಒಲವುಗಳನ್ನು ಇಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ 6ನೇದಾಗಿ ಒಲವಿನ ನಿರ್ಧಾರದಲ್ಲಿ ಬೆಲೆಯ ಪಾತ್ರವಿಲ್ಲದಿರುವಿಕೆ. ವಿವಿಧ ವಸ್ತುಗಳ ಬೆಲೆಯ ಆಧಾರದ ಮೇಲೆ ಅನುಭೋಗಿ ಒಲವು ನಿರ್ಧಾರ ಆಗೋದಿಲ್ಲ. ಅಂದರೆ ಬೆಲೆಯನ್ನು ಆಧಾರವಾಗಿ ಇಟ್ಕೊಂಡು ಅವನು ವಸ್ತುಗಳ ಆಯ್ಕೆಯನ್ನು ಮಾಡೋದಿಲ್ಲ. ಅವುಗಳು ನೀಡುವಂತಹ ತೃಪ್ತಿಯ ಆಧಾರದ ಮೇಲೆ ವಸ್ತುಗಳ ಆಯ್ಕೆ ಅಂತಕ್ಕಂಥದ್ದು ಇರುತ್ತೆ ಅಂತ. ಅಂದರೆ ಹೆಚ್ಚಿನ ಬೆಲೆಯ ವಸ್ತುವು ಶ್ರೇಷ್ಠ ಅಂತಲೂ ಕಡಿಮೆ ಬೆಲೆಯ ವಸ್ತು ಕನಿಷ್ಠ ಅಂತಲೂ ಅವನು ನಿರ್ಧಾರ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ವಜ್ರ ಮತ್ತು ಅತ್ಯವಶ್ಯಕವಾದಂತಹ ವಸ್ತು, ಆಹಾರನೋ ಅಥವಾ ನೀರು ಯಾವುದನ್ನೋ ಒಂದು ಇಟ್ಟಾಗ ಆಹಾರಕ್ಕೂ ಕೊಡುವಂತಹ ಬೆಲೆಗೂ ವಜ್ರಕ್ಕೆ ಕೊಡುವಂತಹ ಬೆಲೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ವ್ಯತ್ಯಾಸಗಳಿರೋದನ್ನು ನಾವು ಕಾಣ್ತೀವಿ. ಸೊ ಇಂತಹ ಸನ್ನಿವೇಶದಲ್ಲಿ ಆಹಾರಕ್ಕಿಂತ ಅವನು ವಜ್ರಕ್ಕೇ ಹೆಚ್ಚಿನದಾದಂತಹ ವ್ಯಾಲ್ಯೂವನ್ನು ಕೊಡ್ತಾನೆ ಅನ್ನೋದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಈಗ ಅವನು ಏನಾದ್ರೂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಆಹಾರಕ್ಕೆ ಮೊದಲನೇ ಸ್ಥಾನ, ವಜ್ರಕ್ಕೆ 2ನೇ ಸ್ಥಾನವನ್ನು ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಕೊಡ್ತಾ ಇರ್ತಕ್ಕಂತಹ ಬೆಲೆಗೆ ಅತ್ಯವಶ್ಯಕವಾದಂತಹ ವಸ್ತು ಆಹಾರ ಅಂತಕ್ಕಂಥದ್ದು ಅವನಿಗೆ ಅಧಿಕ ಪ್ರಮಾಣದ ತೃಪ್ತಿಯನ್ನು ನೀಡುವಂತೆ. ಸೊ ಹಾಗಾಗಿ ಅವನು ಆಹಾರಕ್ಕೆ ಮೊದಲನೇ ಆಯ್ಕೆಯನ್ನು ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಒಲವಿನ ನಿರ್ಧಾರವನ್ನು ಮಾಡಬೇಕಾದ್ರೆ ಬೆಲೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡಲ್ಲ. ತಾವು ಅನುಭೋಗ ಕ್ರಿಯೆಗೆ ಒಳಪಡಿಸ್ತಾ ಇರ್ತಕ್ಕಂತಹ ಒಂದು ವಸ್ತು ಅದರ ಬೆಲೆಗೆ ಹೋಲಿಕೆ ಮಾಡಿ ಅದನ್ನು ಕನಿಷ್ಠ ಅಥವಾ ಶ್ರೇಷ್ಠ ಅನ್ನುವಂತಹ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳನ್ನು ಅವನು ಅನುಭೋಗ ಕ್ರಿಯೆಯಲ್ಲಿ ನಡೆಸುವುದಿಲ್ಲ. ಕಡಿಮೆ ಬೆಲೆ ಕೊಡುವಂತಹ ವಸ್ತು ಕೆಲವೊಮ್ಮೆ ಅಧಿಕ ತೃಪ್ತಿಯನ್ನು ಕೊಡ್ಬೋದು, ಜಾಸ್ತಿ ಬೆಲೆ ಕೊಡುವಂತಹ ವಸ್ತು ಕೆಲವೊಮ್ಮೆ ಕಡಿಮೆ ತೃಪ್ತಿಯನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಇನ್ನು 7ನೇದಾಗಿ ದುರ್ಬಲ ಸ್ಥಾನಗಳ ನಿರ್ಣಯವನ್ನು ಮಾಡ್ತಕ್ಕಂಥದ್ದು. ದುರ್ಬಲ ಸ್ಥಾನದ ನಿರ್ಣಯ ಇದರ ಮತ್ತೊಂದು ಕಲ್ಪನೆಯಾಗಿ ಇರೋದನ್ನು ಕಾಣ್ತೀವಿ. ಅಂದರೆ ಅನುಭೋಗಿ ಯಾವುದೇ 2 ಸಂಯೋಜಕಗಳ ನಡುವೆ ಔದಾಸೀನ್ಯದಿಂದಿದ್ದಾನೆ ಅಂತ ನಾವು ತಿಳ್ಕೊಳ್ಳೋದಾದರೆ ಒಂದಕ್ಕೆ ಬದಲಾಗಿ ಮತ್ತೊಂದರ ಪರವಾಗಿ ಒಲವನ್ನು ಸೂಚಿಸ್ತಿದ್ದಾನೆ ಅನ್ನುವಂತಹದ್ದನ್ನು ಇಲ್ಲಿ ಗುರುತು ಮಾಡ್ಕೋತೀವಿ. ಅಂದರೆ ದುರ್ಬಲ ಸ್ಥಾನಮಾನ ನಿರ್ಣಯ 2 ಸಂಯೋಜಕಗಳ ನಡುವೆ ನಡೆಯುತ್ತೆ, ಅಥವಾ 2 ಸಂಯೋಜಕಗಳ ನಡುವೆ ಅವನು ಉಪೇಕ್ಷೆಯಿಂದ ಇದ್ದಾನೆ, ಒಂದರ ಬಗೆಗೆ ಅಸಾಧಾರಣವಾದಂತಹ ಒಲವನ್ನು ತೋರಿಸುತ್ತಾನೆ, ಅದರ ಪ್ರಬಲ ಸ್ಥಾನದ ನಿರ್ಣಯ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸೋದನ್ನು ಕಾಣ್ತಾ ಹೋಗ್ತೀವಿ. ದುರ್ಬಲ ಸ್ಥಾನಗಳ ನಿರ್ಣಯಗಳು ಕೂಡ ಇಲ್ಲಿ ನಡೆಯುತ್ತೆ. ಒಂದಕ್ಕೆ ಬದಲಾಗಿ ಮತ್ತೊಂದರ ಪರವಾಗಿ ಒಲವನ್ನು ಇದು ಸೂಚಿಸುತ್ತೆ. ಯಾವ ವಸ್ತುವಿಗೆ ಒಲವು ಅಧಿಕವಾಗಿ ಇರುತ್ತೋ ಅಂತಹ ವಸ್ತುವಿಗೆ ಉನ್ನತವಾದಂತಹ ಪ್ರಬಲವಾದಂತಹ ಸ್ಥಾನವನ್ನು, ಹಾಗೆ ಅವನ ಒಲವು ಯಾವ ವಸ್ತು ಮೇಲೆ ಇರೋದಿಲ್ವೋ ಅಂತಹ ವಸ್ತುವಿನ ಕಡೆಗೆ ದುರ್ಬಲವಾದಂಥ ಸ್ಥಾನ. ಇಲ್ಲಿ ತೃಪ್ತಿಯ ಮ್ಯಾಟರ್ ಕೂಡ ಬರುತ್ತೆ. ತೃಪ್ತಿಯನ್ನು ಕೂಡ ಪರಿಗಣಿಸ್ತಾರೆ. ತೃಪ್ತಿ ಯಾವ ವಸ್ತುವಿಗೆ ಅಧಿಕವಾಗಿ ದೊರೆಯುತ್ತೋ ಅಂತಹ ವಸ್ತುವಿನಲ್ಲಿ ಅವನು ಅಧಿಕ ಪ್ರಮಾಣದ ಅಂದರೆ ಪ್ರಬಲವಾದಂತಹ ಅಥವಾ ಶ್ರೇಷ್ಠವಾದಂಥ ಸ್ಥಾನವನ್ನು, 1ನೇ ದರ್ಜೆಯನ್ನು, ಎಲ್ಲಿ ತೃಪ್ತಿಯ ಪ್ರಮಾಣ ಕಡಿಮೆ ಇರುತ್ತೋ ಅದಕ್ಕೆ 2ನೇ ದರ್ಜೆಯನ್ನು ನೀಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ದುರ್ಬಲ ಸ್ಥಾನದ ನಿರ್ಣಯವನ್ನು ಕೂಡ ಇಲ್ಲಿ ನಾವು ಮಾಡಬಹುದು ಅಂತ ತಿಳಿಸ್ತಾರೆ. ಇನ್ನು ಕೊನೆಯದಾಗಿ ಇಳಿಮುಖ ಸೀಮಾಂತ ಬದಲಿಕೆಯ ದರವನ್ನು ತೆಗೆದುಕೊಳ್ತಾರೆ. ಇಳಿಮುಖ ಸೀಮಾಂತ ಬದಲಿಕೆಯ ದರ ಇದರ ಮತ್ತೊಂದು ಪ್ರಮುಖ ಪರಿಕಲ್ಪನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಪ್ರಕಾರ ಯಾವುದೇ ಒಂದು ವಸ್ತುವನ್ನು ಅನುಭೋಗಿ ಹೆಚ್ಚಾಗಿ ಅನುಭೋಗ ಕ್ರಿಯೆಗೆ ಬಳಕೆ ಮಾಡಿಕೊಳ್ತಾ ಇದ್ದಾನೆ ಅಥವಾ ಅನುಭೋಗ ಕ್ರಿಯೆಯನ್ನು ಹೊಂದುತ್ತಿದ್ದಾನೆ, ಮತ್ತೊಂದು ವಸ್ತುವನ್ನು ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸ್ತಿದ್ದಾನೆ ಅನ್ನುವಂತಹ 2 ರೀತಿಯಾದಂತಹ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ಇಳಿಮುಖ ಸೀಮಾಂತ ಬದಲಿಕೆಯ ನಿಯಮವನ್ನು ತೆಗೆದುಕೊಂಡಾಗ ಒಂದು ವಸ್ತುವಿನಲ್ಲಿ ಅವನು ಮಾಡ್ತಾ ಇರ್ತಕ್ಕಂತಹ ತ್ಯಾಗ ಇನ್ನೊಂದು ವಸ್ತುವಿನ ಅಧಿಕ ಪ್ರಮಾಣದ ಬಳಕೆಗೆ ಇದು ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದಿಷ್ಟು ಔದಾಸೀನ ವಕ್ರರೇಖೆ, ಹಾಗೆ ಅದರ ಔದಾಸೀನ ವಕ್ರರೇಖೆ ಕಲ್ಪನೆಗಳು.
ಆಯಿತಾ ಇದೆಲ್ಲ ನೀಟಾಗಿ ನೋಡಿಕೊಂಡು ನೀಟಾಗಿ ಅದನ್ನು ಗುರ್ತು ಮಾಡ್ಕೊಳ್ತಾ ಓಕೆ ಥ್ಯಾಂಕ್ ಯು.